ಹಾಯ್ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ರಾಜು ಸರ್, ಇತಿಹಾಸ ಉಪನ್ಯಾಸಕ. ಆತ್ಮೀಯರೇ, ಇವತ್ತಿನ ಒಂದು ತರಗತಿಯಲ್ಲಿ ಮತ್ತೊಂದು ಹೊಸ ಅಧ್ಯಾಯದೊಂದಿಗೆ ಆಧುನಿಕ ಭಾರತ ಇತಿಹಾಸದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನಪ್ಪ ವಿಶೇಷತೆ ಅಂದ್ರೆ, ಇವತ್ತು ನೀವು ನೋಡ್ತಿರಬೇಕು ಹಿಂದುಗಡೆ ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂಥೇಳಿ. ಭಾರತದಲ್ಲಿ ನಾವು ಏನಪ್ಪ ಅಂದಾಗ ಆಳ್ವಿಕೆ ಮಾಡಿ ಹೋದಂಥ ಗವರ್ನರ್ ಮತ್ತು ಗವರ್ನರ್ ಜನರಲ್ಗಳ ಬಗ್ಗೆ ನಾವಿಲ್ಲಿ ಅಧ್ಯಾಯವನ್ನು ಮಾಡೋಣ ಅಂಥೇಳಿ ನಾವು ನೋಡೋಣ ಸ್ನೇಹಿತರೆ. ಏನರು ಭಾಳಷ್ಟು ಇವರು ಕೂಡ ಪ್ರಾಮುಖ್ಯತೆಯನ್ನು ಪಡೆದಂಥ ವ್ಯಕ್ತಿಗಳು. ನೋಡ್ತಿದ್ದೀರಿ, ಇಲ್ಲೊಬ್ಬ ವ್ಯಕ್ತಿ ಬಂದಾನ. ಏನ್ರಿ ಯಾರು ಇರ್ಬೋದು ವ್ಯಕ್ತಿ? ನಿಮ್ಮ ತಲೆಯಲ್ಲಿ ಒಂಥರ ವಿಚಾರಗಳು ಹೊಳಿತಿರ್ಬೇಕಲ್ಲ, ಏನಾದರೂ ಆಗ್ತಿರ್ಬೇಕು. ಯಾವ ಇರಬೇಕವ ಬ್ರಿಟಿಷ್ ವ್ಯಕ್ತಿ ಅನ್ನಿಸ್ತದೆ, ಬ್ರಿಟಿಷ್ ವ್ಯಕ್ತಿ ಯಾರು ಇರ್ಬೋದು ಅಂಥೇಳಿ ಸುಮಾರು ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಭಾರತೀಯಕ್ಕೆ ಸಂಬಂಧಪಟ್ಟಂಥ ಈ ಒಂದು ವ್ಯಕ್ತಿಯನ್ನು ನಾವು ನೋಡ್ತಾ ಹೋದಾಗ ಈತ ನಿಮ್ಗೆ ಪರಿಚಿತ ಮಾಡಿಕೊಡ್ತೀನಿ. ಈತ ಒಬ್ಬ ನಾವು ಹೇಳ್ದಂಗೆ ಯಾರ ಅಂತ ಹೇಳ್ತೀವಿ, ಒಬ್ಬ ಗವರ್ನರ್ ಅಂತ ಕರಿತೀವಿ. ಒಂದು ಗವರ್ನರ್ ಮತ್ತು ಗವರ್ನರ್ ಜನರಲ್ ಸುಮಾರು ವ್ಯಕ್ತಿಗಳು ಬಂದು ಹೋಗ್ತಾರೆ. ಅವ್ರಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿ ನಾವು ನೋಡ್ತಾ ಹೋಗೋಣ. ಈ ವ್ಯಕ್ತಿ ಅಂತಂದಾಗ ಇಲ್ಲಿ ನಿಮಗೆ ಗೊತ್ತಾಗ್ತದೆ. ಈತನ ಹೆಸರು ನಾವೇನಂತ ಕರಿತೀವಿ ಅಂದಾಗ, ಈತನಿಗೆ ಭಾರತದ ಅಲ್ಲಿ ಆಳ್ವಿಕೆ ಮಾಡಿ ಹೋದಂಥ ಪ್ರಥಮ ಒಬ್ಬ ವ್ಯಕ್ತಿಯಾಗಿ ನಾವು ನೋಡ್ತೀವಿ. ಯಾರಂತ ಹೇಳ್ತೀವಿ? ಗವರ್ನರ್. ಇವನ ಯಾರಪ್ಪ ಅಂದಾಗ ನಾವು ಹೆಸರನ್ನು ಕೊಡ್ತೀವಿ, ರಾಬರ್ಟ್ ಕ್ಲೈವ್ ಅಂತೇಳಿ. ಯಾರಂತ ಹೇಳ್ತೀವಿ? ರಾಬರ್ಟ್ ಕ್ಲೈವ್ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಈ ರಾಬರ್ಟ್ ಕ್ಲೈವ್ ಇದ್ರ ಬಗ್ಗೆ ನಮ್ಮ ಸುಮಾರು ಅಂಶಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಬಂದಿದ್ವಿ. ಕೆಲವೊಂದಿಷ್ಟು ಯುದ್ಧಗಳಲ್ಲಿ ಬಂದಿದ್ದ, ಹೌದಾ? ಕರ್ನಾಟಕ ಯುದ್ಧಗಳಲ್ಲಿ ಕೂಡ ಬಂದಿದ್ದ. ಅದ್ರ ಜೊತೆಗೆ ಪ್ಲಾಸಿಕ್ ಕದನದಲ್ಲಿ ಕೂಡ ಈತನ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ, ಹೌದಾ? ಹಾಗಾಗಿ ರಾಬರ್ಟ್ ಕ್ಲೈವ್ನ ಬಗ್ಗೆ ನಾವು ನೋಡಿದಾಗ ಇಲ್ಲಿ ರಾಬರ್ಟ್ ಕ್ಲೈವ ಏನು ವಿಶೇಷತೆ ಈತನ ಬಗ್ಗೆ ಅಂತ ನಾವು ನೋಡಿದಾಗ, ಈತನ ಒಂದು ಕಾಲಾವಧಿಯನ್ನು ನಾವು ಹೇಳ್ತೀವಿ 1765ರಿಂದ 1767 ಅಂತೇಳಿ ನಾವು ನೋಡ್ತಾ ಹೋಗೋಣ. ಏನು ಸರ ಮೊದಲು ಬಂದಿದ್ದ, ಬಟ್ ಗವರ್ನರ್ ಆಗಿ ಆಳ್ವಿಕೆಯನ್ನು ವಹಿಸ್ಕೊಂಡಿದ್ದು 65ರಿಂದ 67ರವರೆಗೆ ಸುಮಾರು 2 ವರ್ಷಗಳ ಗವರ್ನರ್ ಆಗಿ ಅಧಿಕಾರದಲ್ಲಿ ಮುಂದುವರೆದಿದ್ದ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಏನು ವಿಶೇಷತೆ ಅಂದಾಗ, ಈ ವ್ಯಕ್ತಿ ಭಾರತದಲ್ಲಿ ಆಳ್ವಿಕೆ ಮಾಡಿದಂಥ ಮೊದಲ ಒಬ್ಬ ಗವರ್ನರ್ ಅಂತ ಕರಿತೀವಿ. ಯಾವ ಗವರ್ನರ್ ಅಂದ್ರೆ, ಈತನನ್ನು ಬಂಗಾಳದ ಗವರ್ನರ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಬಂಗಾಳ. ಈ ಬಂಗಾಳದ ಗವರ್ನರ್ ಆಗಿ ಯಾರನ್ನು ನೋಡ್ತೀವಿ ಅಂತ ಹೇಳಾಗ್ತದೆ? ರಾಬರ್ಟ್ ಕ್ಲೈವ್ನನ್ನು ನಾವು ನೋಡ್ತಾ ಹೋಗ್ತೀವಿ. ಬಂಗಾಳದ ಗವರ್ನರ್ ಅಂತೇಳಿ ನಾವು ಕರಿತೀವಿ. ಬಂಗಾಳದ ಗವರ್ನರ್ ಅಂತೇಳಿ ಈ ವ್ಯಕ್ತಿಯನ್ನು ನಾವು ಕರಿತಾ ಹೋಗ್ತೀವಿ ಅಂತ ಹೇಳಿದ್ರು. ಹಾಗಾದರೆ ಬಂಗಾಳದ ಗವರ್ನರ್ ಈತ. ಏನು ವಿಶೇಷತೆ ಅಂದಾಗ, ಇವನ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಈತ ಭಾರತಕ್ಕೆ ಬಂದಾಗ 1765ರಲ್ಲಿ, ನೆನ್ಪಿಟ್ಕೊಳ್ರಿ, ಸುಮಾರು ಬಾರಿ ಪ್ರಶ್ನೆಯನ್ನು ಮಾಡ್ಯಾನ. ಏನಪ್ಪ ಅಂದಾಗ, ಬಂಗಾಳದ ಮೊದಲ ಗವರ್ನರ್ ಯಾರು ಅಂತ ಕೇಳೋಣ, ರಾಬರ್ಟ್ ಕ್ಲೈವ್ ಅಂತ ಹೇಳ್ತೀನಿ. ಬಂಗಾಳದ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್ ಅಂತ ಹೇಳ್ತೀವಿ. 1765ರಲ್ಲಿ ಈತ ಭಾರತದಲ್ಲಿ ಒಂದು ಸರ್ಕಾರವನ್ನು ಜಾರಿಗೆ ತಂದಿದ್ದ, ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿದ್ದ. ಯಾವ್ದು ಕರ್ತೀವಿ? ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಈತ ಜಾರಿಗೆ ತಂದಿದ್ದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ನೀವು ನೋಡಿದ್ರಿ, ದ್ವಿಮುಖ ಸರ್ಕಾರ ಅಂತಂದ್ರೆ ಏನಂತ ಹೇಳಾಗ್ತದೆ? ಒಂದು ನಿಜಾಮತ್ ಹಕ್ಕು ಅಂತ ಕರಿತೀವಿ. ಒಂದು ನಿಜಾಮತ್ ಹಕ್ಕು. ಇನ್ನೊಂದು ಯಾವುದಂತ ಹೇಳಾಗ್ತದೆ? ದಿವಾನಿ ಹಕ್ಕು ಅಂತ ಕರಿತೀವಿ. ನಿಜಾಮತ್ ಹಕ್ಕು, ದಿವಾನಿ ಹಕ್ಕನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಿಜಾಮತ್ ಹಕ್ಕು ಮತ್ತು ಇನ್ನೊಂದು ಯಾವುದಂತ ಹೇಳ್ತೀವಿ? ದಿವಾನಿ ಹಕ್ಕಾಗಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳ್ತೀವಿ. ಇನ್ನೊಂದು ಯಾವುದು? ದಿವಾನಿ ಹಕ್ಕು ಅಂತೇಳಿ ನಾವು ನೋಡ್ತೀವಿ. ನಿಜಾಮತ್ ಹಕ್ಕು, ದಿವಾನಿ ಹಕ್ಕು. ಏನು ಹಿಂಗಂದ್ರೆ, ನಿಜಾಮತ್ ಹಕ್ಕು ಅಂದಾಗ ಇದು ರಾಜ್ಯಾಡಳಿತಕ್ಕೆ ಸಂಬಂಧಿಸಿದ್ದು. ದಿವಾನಿ ಹಕ್ಕು ಅಂತಂದ್ರೆ ಕಂದಾಯಕ್ಕೆ ಸಂಬಂಧಪಟ್ಟಿದ್ದು. ಕಂದಾಯ ಅಂತಂದ್ರೆ ನಿಜಾಮತ್ ಹಕ್ಕು ರಾಜ್ಯದ ಆಡಳಿತವನ್ನು ಅಲ್ಲಿನ ರಾಜ ನೋಡಿಕೊಳ್ತಾ ಇದ್ದ. ನೋಡ್ತಿದ್ದ. ಹಾಗಾಗಿ ಅದಕ್ಕೆ ರಾಜ್ಯಾಡಳಿತ, ಉಸ್ತುವಾರಿ ರಾಜ ಇದ್ದ. ಆ ರಾಜ್ಯದ ಸಂಪೂರ್ಣ ಆರ್ಥಿಕ ದಿವಾನಿ ಹಕ್ಕು, ಕಂದಾಯವನ್ನು ಸಂಗ್ರಹಿಸುವ ಹಕ್ಕು ಯಾರಿಗಿತ್ತು ಅಂತ ಹೇಳಾಗ್ತದೆ? ಬ್ರಿಟಿಷರಿಗೆ ಇತ್ತು ಅಂತೇಳಿ ನಾವು ನೋಡ್ತೀವಿ. ಬ್ರಿಟಿಷರಿಗೆ ಇತ್ತು ಅಂಥೇಳಿ ನಾವು ನೋಡ್ಲಾಗ್ತದೆ ಅಂತಿದ್ದು. ಹಾಗಾದರೆ 1765ರಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಈತ ಜಾರಿಗೆ ತಂದ. ಇದರ ಜೊತೆಗೆ
ಈತನನ್ನು ಒಂದು ಹೆಸರಿನಿಂದ ಕೂಡ ಕರೆಯಲಾಗ್ತದೆ. ಏನಪ್ಪ ಅಂದಾಗ ಈತನನ್ನು ನಾವು ಏನಂತ ಕರಿತೀವಿ ಅಂದಾಗ ಸ್ವರ್ಗದಲ್ಲಿ ಜನಿಸಿದ ಏನಂತ ಹೇಳ್ತೀವಿ, ರಾಬರ್ಟ್ ಕ್ಲೈವ್ನನ್ನು ಸ್ವರ್ಗದಲ್ಲಿ ಅಂತ ಕರಿತೀವಿ. ಈ ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಅಂತೇಳಿ ನಾವು ಕರಿತೀವಿ. ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಅಂತೇಳಿ ರಾಬರ್ಟ್ ಕ್ಲೈವ್ನನ್ನು ಕರಿತೀವಿ. ಯಾಕಂದ್ರೆ ಈತನ ಆಳ್ವಿಕೆ ಕಾಲದಲ್ಲಿ ಏನಾಗಿತ್ತು ಅಂದಾಗ ಸಂಪೂರ್ಣವಾಗಿ ಬಂಗಾಳ ಪ್ರಾಂತ್ಯ ಇವನ ಹಿಡಿತಕ್ಕೆ ಸಿಕ್ಕಿತ್ತು. ಹೆಂಗೆ ಬೇಕಂಗೆ ಆಡಳಿತ ನಡೆಸ್ಬೋದಾಗಿತ್ತು. ಅದಷ್ಟೇ ಅಲ್ಲದ ಬಂಗಾಳ ಭಾಳಷ್ಟು ಏನಂತ ಹೇಳ್ತೀವಿ, ಈ ಸಂಪದ್ಭರಿತ ಪ್ರಾಂತ್ಯವಾಗಿತ್ತು. ಸಂಪದ್ಭರಿತ ಪ್ರಾಂತ್ಯವಾಗಿದ್ದರಿಂದ ಅಲ್ಲಿ ಏನಾಗ್ತದೆ ಅಂತ ಹೇಳಾಗ್ತದೆ, ತನಗೆ ಹೆಂಗೆ ಬೇಕಂತ ಸಂಪತ್ತನ್ನು ಅಲ್ಲಿಂದ ಲೂಟಿ ಹೊಡಿತಾನೆ, ತನಗೆ ಹೆಂಗೆ ಬೇಕು ಹಾಗೆ ಅಧಿಕಾರವನ್ನು ನಡೆಸ್ತಾ ಹೋಗ್ತಾನೆ. ಹಾಗಾಗಿ ಸ್ವರ್ಗದಲ್ಲೇ ಜನಿಸಿದ, ಅಷ್ಟೊಂದು ಐಷಾರಾಮಿ ಜೀವನವನ್ನು ಈತ ಕಳೆದಂಥ ವ್ಯಕ್ತಿ ಅಂತ ಹೇಳಾಗ್ತದೆ. ಹಾಗಾಗಿ ಸ್ವರ್ಗದಲ್ಲೇ ಜನಿಸಿದ ಸೇನಾಪತಿ ಅಂತೇಳಿ ರಾಬರ್ಟ್ ಕ್ಲೈವ್ನನ್ನು ನಾವು ಕರಿತೀವಿ. ಕೊನೆಗೆ 1767ರಲ್ಲಿ ಈತ ಏನು ಮಾಡ್ತಾನಂದಾಗ ಭಾರತದ ಅಪಾರ ಸಂಪತ್ತಿನಿಂದ ಎಲ್ಲಿಗೆ ವಾಪಸ್ ಹೋಗ್ತಾನಂತ ಹೇಳಾಗ್ತದೆ, ಈತ ತನ್ನ ಇಂಗ್ಲೆಂಡ್ ದೇಶಕ್ಕೆ ವಾಪಸ್ ಹೋದ ಅಂತ ಹೇಳ್ತೀವಿ. ಹಾಗಾದ್ರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಲ್ಲ, ಮೊದಲ ಗವರ್ನರ್ ಅಷ್ಟೇ. ಬಂಗಾಳದ ಏನಂತ ಕರಿತೀವಿ, ಮೊದಲ ಗವರ್ನರ್ ಅಷ್ಟೇ, ಗವರ್ನರ್ ಜನರಲ್ ಅಲ್ಲ, ಮೊದಲ ಗವರ್ನರ್ ಅಂಥೇಳಿ ಯಾರನ್ನು ಕರೆಯಲಾಗ್ತದೆ, ರಾಬರ್ಟ್ ಕ್ಲೈವ್ನನ್ನು ಕರಿತೀವಿ. ಇದಿಷ್ಟು ನಾವು ರಾಬರ್ಟ್ ಕ್ಲೈವ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರೆ ಈ ರಾಬರ್ಟ್ ಕ್ಲೈವ್ನ ನಂತರ ಯಾರು ಬರ್ತಾರೆ ನಾವು ನೋಡಿದಾಗ ಕೆಲವೊಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಬಂಗಾಳದಲ್ಲಿ ಬಂದಂಥ ಮೊದಲ ಗವರ್ನರನ್ನು ನಾವು ನೋಡ್ತೀವಿ. ಅವ್ರ ನಂತರ ಬಂದವರು ಗವರ್ನರ್ ಜನರಲ್ಗಳು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಯಾರಂತ ಹೇಳ್ತೀವಿ, ಈ ಗವರ್ನರ್ ಜನರಲ್ಗಳು ಅಂಥೇಳಿ ನಾವು ನೋಡ್ತೀವಿ. ಗವರ್ನರ್ ಜನರಲ್ಗಳು. ಹಾಗಾದ್ರೆ ಬಂಗಾಳದ ಗವರ್ನರ್ ನಂತರ ಬಂದಂಥ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆ ಆಗ್ತದೆ. ಇಲ್ಲೊಬ್ಬ ವ್ಯಕ್ತಿಯ ಚಿತ್ರ ನೋಡ್ತೀವಿ, ಯಾರು ಇರ್ಬೋದು ರೀ ಈ ವ್ಯಕ್ತಿ ನೋಡಿದಾಗ ನೋಡ್ತಿದ್ರಿ ಭಾಳಷ್ಟು ಬೆಳ್ಳಗ ಇದ್ದಾನೆ, ಅದ್ರ ಜೊತೆಗೆ ಮತ್ತು ಅವನ ತಲೆಯಲ್ಲಿ ಭಾಳಷ್ಟು ಕೂದಲ ಇಲ್ಲ. ಸುಮಾರು ಒಂದು ಆ ವ್ಯಕ್ತಿಯ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಿ. ಹಾಗಾಗಿ ಈ ವ್ಯಕ್ತಿಯನ್ನು ನೋಡಿದಾಗ ಒಬ್ಬ ಸೌಮ್ಯ ಸ್ವಭಾವ ವ್ಯಕ್ತಿ ಅಂತ ಹೇಳ್ತಾರೆ ನಾವು ಗಮನಿಸ್ಬೋದು ಅಂತಿದ್ದು. ಯಾರಪ್ಪ ಅಂದಾಗ ಇಲ್ಲಿ ಈತ ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತ ಹೇಳ್ತೀವಿ. ಅವನೇ ಯಾರು ಅಂತ ಹೇಳ್ತೀವಿ, ವಾರನ್ ಹೆಸ್ಟಿಂಗ್ ಅಂತಿದ್ವಿ. ಲಾರ್ಡ್ ವಾರನ್ ಹೆಸ್ಟಿಂಗ್ ಅಂತೇಳಿ, ಲಾರ್ಡ್ ವಾರನ್ ಹೆಸ್ಟಿಂಗ್ ಅಂತೇಳಿ ನಾವು ನೋಡ್ತೀವಿ. ಲಾರ್ಡ್ ವಾರನ್ ಹೆಸ್ಟಿಂಗ್ ಏನಪ್ಪ ಅಂದಾಗ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಇವನ ಕಾಲಾವಧಿ ಬಂದುಬಿಟ್ಟ 1772ರಿಂದ 1785 ಅಂಥೇಳಿ ನಾವು ನೋಡ್ತೀವಿ. ವಾರನ್ ಹೆಸ್ಟಿಂಗನ ಕಾಲಾವಧಿ, ಬಂಗಾಳದ ಗವರ್ನರ್ ಆದಂಥ ವಾರನ್ ಹೆಸ್ಟಿಂಗನ ಕಾಲಾವಧಿಯನ್ನು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಏನು ಈ ವ್ಯಕ್ತಿಯ ವಿಶೇಷತೆ ಏನನ್ನು ನಾವು ಗಮನಿಸ್ತಾ ಹೋದಾಗ ಸುಮಾರು ಈ ವ್ಯಕ್ತಿಯ ಕಾಲದಲ್ಲಿ ಸುಮಾರು ಸುಧಾರಣೆಗಳು ಕಂಡು ಬರ್ತವೆ. ನಾವು ನೋಡ್ತಾ ಹೋಗೋಣ, ಗಮನಿಸ್ತಾ ಹೋಗೋಣ. ಏನೇನು ಈ ವ್ಯಕ್ತಿಯ ಸುಧಾರಣೆಗಳಲ್ಲಿ ಅಂದಾಗ ಈ ವ್ಯಕ್ತಿಯ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ 1772ರಲ್ಲಿ ಏನಪ್ಪ ಅಂದಾಗ ಈತ ಯಾವ ಪದ್ಧತಿಯನ್ನು ರದ್ದು ಮಾಡಿ ಹಾಕ್ತಾನಂದಾಗ ಒಂದು ದ್ವಿಮುಖ ಸರ್ಕಾರ ಪದ್ಧತಿ. ಯಾವ ಪದ್ಧತಿ? ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದುಪಡಿಸಿದ. ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಈತ ರದ್ದುಪಡಿಸಿದ. ಹೌದಾ? ಹಾಗಾದ್ರೆ ದ್ವಿಮುಖ ಸರ್ಕಾರ ಪದ್ಧತಿ ಈತ ರದ್ದುಪಡಿಸಿದ ಅಂತಂದಾಗ ಈ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂತ ಹೇಳಿದ್ದಾರೆ? ರಾಬರ್ಟ್ ಕ್ಲೈವ್ ಜಾರಿಗೆ ತಂದ. ಪ್ರಶ್ನೆ ಮಾಡ್ತಾನೆ, ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂಥ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಯಾರು ರದ್ದತಿಗೊಳಿಸಿದರು ಅಂತ ಕೇಳಿದಾಗ ನಾವು ಹೇಳ್ತೀವಿ ಲಾರ್ಡ್ ವಾರನ್ ಹೆಸ್ಟಿಂಗ್ ಇದನ್ನು ರದ್ದತಿಗೊಳಿಸ್ತಾನೆ. ಲಾರ್ಡ್ ವಾರನ್ ಹೆಸ್ಟಿಂಗ್ ರದ್ದತಿಗೊಳಿಸಿದ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಈ ವಾರನ್ ಹೆಸ್ಟಿಂಗ್ ನಾವು ನೋಡ್ತೀವಿ. ಇದರ ಜೊತೆಗೆ ಮತ್ತೆ ಏನಂತ ಹೇಳಾಗ್ತದೆ, ಈತ 1773ರಲ್ಲಿ ರಾಜಧಾನಿಯನ್ನು ಏನು ಮಾಡ್ತಾನಂದಾಗ ಈ ಮುರ್ಷಿದಾಬಾದ್ನಿಂದ, ಎಲ್ಲಿಂದ ಅಂತ ಹೇಳ್ತೀವಿ, ಮುರ್ಷಿದಾಬಾದ್ ಅಂತ ಕರಿತೀವಿ. ರಾಜಧಾನಿಯನ್ನು ಮುರ್ಷಿದಾಬಾದ್ನಿಂದ ಎಲ್ಲಿಗೆ ವರ್ಗಾವಣೆ ಮಾಡ್ತಾನೆ? ಈತ ಕಲ್ಕತ್ತಾಗೆ ವರ್ಗಾವಣೆ ಮಾಡಿದ. ಭಾಳ ಇಂಪಾರ್ಟೆಂಟ್ ರೀ. ಬಂಗಾಳದ ರಾಜಧಾನಿ ಯಾವುದಾಗಿತ್ತು ಅಂತ ಹೇಳಿದ್ವಿ? ಮುರ್ಷಿದಾಬಾದ್. ಹಾಗಾದ್ರೆ ಮುರ್ಷಿದಾಬಾದ್ ರಾಜಧಾನಿಯನ್ನು ಎಲ್ಲಿಗೆ ವರ್ಗಾವಣೆ ಮಾಡಲಾಯಿತು? ಕಲ್ಕತ್ತಾಗೆ ವರ್ಗಾಯಿಸಲಾಯಿತು ಅಂತೇಳಿ ನಾವು ನೋಡ್ತೀವಿ. ಹಾಗಾದರೆ ಅದನ್ನು ವರ್ಗಾಯಿಸಿದವರು ಯಾರಂತ ಹೇಳಾಗ್ತದೆ?
ರಾಬರ್ಟ್ ಕ್ಲೈವ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸಾರಿ ಯಾರ್ರೀ, ವಾರನ್ ಹೆಸ್ಟಿಂಗ್ ಅಂತೇಳಿ ನಾವು ನೋಡ್ತೀವಿ. ಅದಾದ ನಂತರ ಪುನಃ ದ್ವಿಮುಖ ಸರ್ಕಾರ ರದ್ದತಿ ಆಯಿತು. 73ರಲ್ಲಿ ಮುರ್ಷಿದಾಬಾದಿಂದ ಕಲ್ಕತ್ತಾಗೆ ರಾಜಧಾನಿ ವರ್ಗಾವಣೆ ಆಯಿತು. ಇದಾದ ನಂತರ ಇದೇ 1773ರ ಒಂದು ಕಾಯ್ದೆ ಬಂದಿರ್ತದೆ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆ ಅಂತೇಳಿ. ಯಾವಂತ ಕರಿತೀವಿ? ಈ ರೆಗ್ಯುಲೇಟಿಂಗ್ ಅಂತ ಕರಿತೀವಿ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆ ಅಂತಂದಾಗ ಈ ಕಾಯ್ದೆಯಡಿ ಮೊಟ್ಟ ಮೊದಲ ಬಾರಿಗೆ ಇವನ ಅವಧಿಯಲ್ಲಿ 1774 ಮಾರ್ಚ್ ಎಷ್ಟಂತ ಹೇಳಾಗ್ತದೆ, ಮಾರ್ಚ್ 26ರಂದ ಒಂದು ಕೋರ್ಟನ್ನು ಭಾರತದಲ್ಲಿ ಪ್ರಥಮ ಬಾರಿಗೆ ಸ್ಥಾಪಿಸಲಾಗ್ತದೆ. ಅದೇ ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಅಂತ ಹೇಳ್ತೀವಿ. ಭಾರತದ ಮೊದಲ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪಿಸಲಾಯಿತು. ಯಾವಾಗ 1774 ಮಾರ್ಚ್ 26ರಂದ ಸುಪ್ರೀಂ ಕೋರ್ಟನ್ನು, ಭಾರತದ ಮೊದಲ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು. ಎಲ್ಲಿಪ್ಪ ಅಂದಾಗ ಈ ಕಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ಎಲ್ಲಿ ಸ್ಥಾಪನೆ ಮಾಡಿದರು? ಕಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ಹಾಗಾದರೆ ಕಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ಇದರ ಮೊದಲ ಮುಖ್ಯ ನ್ಯಾಯಾಧೀಶ ಅಂತ ಕರಿತೀವಿ. ಇದರ ಮೊದಲ ಮುಖ್ಯ ನ್ಯಾಯಾಧೀಶ ಯಾರಂತ ಹೇಳಾಗ್ತದೆ? ಎಲಿಜಾ ಇಂಪೆ ಅಂತೇಳಿ ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟಾ. ಎಲಿಜಾ ಇಂಪೆ ಅಂತೇಳಿ ನಾವು ನೋಡ್ಲಾಗ್ತದೆ. ಎಲಿಜಾ ಇಂಪೆ ಇದರ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಎಸ್, ಇದಿಷ್ಟು ಇದ್ರ ಬಗ್ಗೆ ನೋಡ್ತೀವಿ. ಇನ್ನು ಇದಾದ ನಂತರ ಪುನಃ ಏನು ನೋಡ್ತೀವಿ ಅಂದಾಗ ಇಲ್ಲಿ ಇದರ ಜೊತೆಗೆ ಮತ್ತೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ನೋಡಿದಾಗ 74ರಲ್ಲಿ ಎಲಿಜಾ ಇಂಪೆ ಬರ್ತಾನೆ. ಇದರ ಜೊತೆಗೆ ಈ 1773ರಲ್ಲಿ ನಾವು ನೋಡ್ತೀವಿ. ಇದಷ್ಟೇ ಅಲ್ಲದ ಮತ್ತು ಈತ ಕೂಡ ಏನಂತ ಹೇಳಾಗ್ತದೆ, ಈ 1780 ನಡೆದಂಥ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ್ದ. ಎಷ್ಟನೇ ಆಂಗ್ಲೋ ಮೈಸೂರು ಯುದ್ಧ? ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಕರಿತೀವಿ. ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈತ ಭಾಗವಹಿಸಿದ್ದ. ಮೈಸೂರು ಯುದ್ಧ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈತ ಭಾಗಿಯಾಗಿದ್ದ ಅಂತ ಕೂಡ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದಷ್ಟೇ ಅಲ್ಲದ ಪುನಃ ಮತ್ತೇನಂತ ಹೇಳಾಗ್ತದೆ, 1ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಕೂಡ ಭಾಗಿಯಾಗಿದ್ದ. 1ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಕೂಡ ಈತ ಭಾಗಿಯಾಗಿದ್ದ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಲಾರ್ಡ್ ವಾರನ್ ಹೆಸ್ಟಿಂಗ್ಸನ್ನು ನಾವೇನಂತ ಕರಿತೀವಿ ಅಂದಾಗ ಈತನನ್ನು 1773ರಲ್ಲಿ ಬಂಗಾಳದ ಗವರ್ನರ್ ಜನರಲ್ ಅಂತೇಳಿ ಕರೆಯಲಾಗ್ತದೆ. ಗವರ್ನರ್ ಜನರಲ್ ಅಂತೇಳಿ ಈತನನ್ನು ಕರಿತೀವಿ. ಕೇಳ್ಬೋದು, ಬಂಗಾಳದ ಮೊದಲ ಗವರ್ನರ್ ಅಂದರೆ ಯಾರಂತ ಕರಿತೀವಿ? ಬಂಗಾಳದ ಮೊದಲ ಗವರ್ನರ್ ಅಂದ್ರೆ ರಾಬರ್ಟ್ ಕ್ಲೈವ್ನನ್ನು ಕರಿತೀವಿ. ಬಂಗಾಳದ ಮೊದಲ ಏನಂತ ಹೇಳ್ಬೋದು ರೀ, ಗವರ್ನರ್ ಜನರಲ್ ಅಂತಂದ್ರೆ ಯಾರಂತ ಹೇಳಾಗ್ತದೆ? ಲಾರ್ಡ್ ವಾರನ್ ಹೆಸ್ಟಿಂಗ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸುಮಾರು ಅಂಶಗಳನ್ನು ಈತನ ಅವಧಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ವ್ಯಕ್ತಿಯ ಬಗ್ಗೆ ನಾವು ನೋಡ್ತೀವಿ. ಹಾಗಾಗಿ ಭಾರತದಲ್ಲಿ ಆರಂಭಿಕ ಹಂತದಲ್ಲಿ ಹಲವಾರು ಸುಧಾರಣೆಗಳನ್ನು ತರುವಲ್ಲಿ ಒಂದು ನ್ಯಾಯಾಂಗೀಯ ಸುಧಾರಣೆ ಇರ್ಬೋದು, ಆಮೇಲೆ ಕೆಲವೊಂದಿಷ್ಟು ಪದ್ಧತಿಗಳನ್ನ ತೊರೆದು ಹಾಕ್ತಾನೆ. ಅದಷ್ಟೇ ಅಲ್ಲದ ಕೆಲವೊಂದಿಷ್ಟು ಯುದ್ಧಗಳಲ್ಲಿ ಕೂಡ ಈತ ಭಾಗಿಯಾಗಿದ್ದ. ಹಾಗೆ ಈತನನ್ನು ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಎಸ್, ಇದಿಷ್ಟು ನಾವು ವಾರನ್ ಹೆಸ್ಟಿಂಗನ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ವಾರನ್ ಹೆಸ್ಟಿಂಗನ ನಂತರ ನಾವು ಮತ್ತೋರ್ವ ವ್ಯಕ್ತಿಯನ್ನು ನೋಡ್ತೀವಿ. ವಾರನ್ ಹೆಸ್ಟಿಂಗನ ನಂತರ ಇಲ್ಲಿ ಯಾವ ವ್ಯಕ್ತಿ ಬಂದಾನಂತಂದ್ರೆ ಇಲ್ಲೊಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಈ ವ್ಯಕ್ತಿ ನಾವು ನೋಡ್ತೀವಿ. ಈ ವ್ಯಕ್ತಿಯ ಬಗ್ಗೆ ನಾವು ನೋಡಿದಾಗ ಈ ವ್ಯಕ್ತಿಯನ್ನು ನಾವು ನೋಡ್ತೀವಿ. ಯಾರಂತ ಗಮನದಲ್ಲಿ ನೋಡಿಕೊಂಡ್ರೆ ಇವನು ಕೂಡ ಬ್ರಿಟಿಷ್ ಗವರ್ನರ್ ಜನರಲ್. ಇಲ್ಲಿ ಲಾರ್ಡ್ ವಾರನ್ ಹೆಸ್ಟಿಂಗನ ಜೊತೆಗೆ ಒಬ್ಬ ಪ್ರಸಿದ್ಧಿಗೆ ಬಂದಂಥ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಂತ ಹೇಳಲಾಗ್ತದೆ? ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಕರಿತೀವಿ. ಯಾರಂತ ಹೇಳಲಾಗ್ತದೆ? ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ ನಾವು ಕರಿತೀವಿ. ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ ನಾವು ನೋಡಲಾಗ್ತದೆ. ಹಾಗಾದ್ರೆ ಈ ಲಾರ್ಡ್ ಕಾರ್ನ್ ವಾಲಿಸ್ ಈತನ ಬಗ್ಗೆ ನಾವು ಬಹಳ ಮುಖ್ಯವಾದ ಮಾಹಿತಿಯನ್ನು ಪಡಿತಾ ಹೋಗ್ತೀವಿ. ಇವನ ಕಾಲಾವಧಿ ಎಷ್ಟಂತ ಹೇಳಲಾಗ್ತದೆ? 1786ರಿಂದ ಎಷ್ಟಂತ ಹೇಳ್ತೀವಿ?
1793 ಅಂತೇಳಿ ನಾವು ನೋಡಲಾಗ್ತದೆ. 86ರಿಂದ 93 ಇವನ ಕಾಲಾವಧಿಯನ್ನು ನಾವು ನೋಡ್ತಾ ಹೋಗ್ತೀವಿ. 93 ಹೌದಾ. ಲಾರ್ಡ್ ಕಾರ್ನ್ವಾಲಿಸ್ ಇವ ವ್ಯಕ್ತಿ ನೋಡ್ರಿ ಸ್ವಲ್ಪ ಭಾಳ ಕೆಂಪಗದಾನ, ಬಿಳಿ ಕೂದಲು ಹೊಂದ್ಯದ. ಕೆಲವೊಂದಿಷ್ಟು ಡ್ರೆಸ್ ಕೋಡನ್ನು ನಾವು ನೋಡ್ತೀವಿ, ಕೆಂಪು ಬಿಳಿ ಅವರ ಟಾಯಿ, ಆಮೇಲೆ ಅವರ ಒಂದು ಬ್ರಿಟಿಷರ ವಸ್ತ್ರ ವಿನ್ಯಾಸವನ್ನು ನಾವು ನೋಡ್ತಾ ಹೋಗ್ತೀವಿ. ಲಾರ್ಡ್ ಕಾರ್ನ್ವಾಲಿಸ್ನ ಬಗ್ಗೆ ಸುಮಾರು ಅಂಶಗಳನ್ನ ನೀವು ಡಿಸ್ಕಷನ್ ಮಾಡ್ತಾ ಹೋಗ್ತೀರಿ. ಬಹಳ ಈತ ಒಂದು ಭಾರತದಲ್ಲಿ ಸುಮಾರು ಸುಧಾರಣೆಗಳನ್ನು ಜಾರಿಗೆ ತಂದ ಲಾರ್ಡ್ ಕಾರ್ನ್ವಾಲಿಸ್. ಏನಪ್ಪ ಅಂದಾಗ ಈತನ ಅವಧಿಯಲ್ಲಿ, ಕಾರ್ನ್ವಾಲಿಸನ ಅವಧಿಯಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳು ಜಾರಿಗೆ ಬರ್ತವೆ. 1791ರಲ್ಲಿ ಏನಪ್ಪ ಅಂದಾಗ ಪೊಲೀಸ್ ಠಾಣೆ ರಚನೆಗೊಳ್ತದೆ. ಯಾವುದಂತ ಹೇಳ್ತೀವಿ, ಪೊಲೀಸ್ ಠಾಣೆ ರಚನೆಯನ್ನು ಮಾಡ್ತಾನೆ. 1791ರಲ್ಲಿ ಪೊಲೀಸ್ ಠಾಣೆ ಜಾರಿಯನ್ನು ತಂದ ಅಂಥೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಏನಂತ ಹೇಳ್ತಾನೆ ಅಂದಾಗ ಪ್ರತಿ 20 ಮೈಲಿ ಅಂತ ಕೇಳ್ತೀವಿ. ಪ್ರತಿ 20 ಮೈಲಿಗೆ ಏನಂತ ಹೇಳ್ತೀವಿ, ಒಂದು ಪೊಲೀಸ್ ಠಾಣೆ ಇರಬೇಕು ಅಂತೇಳಿ ಒಂದು ನಿರ್ಣಯವನ್ನು ಮಾಡ್ತಾನೆ. ಪ್ರತಿ 20 ಮೈಲಿಗೆ ಪೊಲೀಸ್ ಠಾಣೆ ಇರಬೇಕಂತೇಳಿ ಹೇಳ್ತಾನೆ. ಕೇಳ್ಬೋದು, ಮೊದಲ ಬಾರಿಗೆ ಒಂದು ಪೊಲೀಸ್ ಸ್ಟೇಷನನ್ನು ಒಂದು ಪರಿಕಲ್ಪನೆ ಕೊಟ್ಟಂಥ ವ್ಯಕ್ತಿ ಯಾರು ಅಂತೇಳಿ ಆಗ್ತದೆ, ಲಾರ್ಡ್ ಕಾರ್ನ್ವಾಲಿಸ್ ಅಂತೇಳಿ. ಎಷ್ಟರಲ್ಲಿ? 1791ರಲ್ಲಿ ಪ್ರತಿ 20 ಮೈಲಿಗೆ ಒಂದು ಪೊಲೀಸ್ ಠಾಣೆ ಇರಬೇಕಂತ ಹೇಳ್ತಾನೆ. ಹಾಗಾಗಿ ಪ್ರತಿ ಪೊಲೀಸ್ ಠಾಣೆಗೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡೋದಾಗಿ ಹೇಳ್ತಾನೆ. ದರೋಗ ಎಂಬ ವ್ಯಕ್ತಿಯನ್ನು, ಯಾರಂತ ಕೇಳ್ತೀವಿ, ದರೋಗ ಎಂಬ ವ್ಯಕ್ತಿಯನ್ನು ನೇಮಕ ಮಾಡೋದಾಗಿ ಹೇಳ್ತಾನೆ. ಈ ದರೋಗ ಅಂತಂದ್ರೆ ಪೊಲೀಸ್ ಅಧಿಕಾರಿ ಅಥವಾ ದರೋಗ ಎಂಬ ಪೊಲೀಸ್ ಅಧಿಕಾರಿಯನ್ನು ನೇಮಕ ಮಾಡಿದಂತ ಹೇಳ್ತಾನೆ. ಈ ಪೊಲೀಸ್ ಅಧಿಕಾರಿ ಯಾರಿಗೆ ಸಮಾನವಾಗಿದ್ದ? PSIಗೆ ಸಮಾನವಾಗಿದ್ದಂಥ ಒಬ್ಬ ದರೋಗ ಎಂಬ ಅಧಿಕಾರಿಯನ್ನು ನೇಮಿಸೋದಕ್ಕೆ ಆಜ್ಞಾಪಿಸಿದ ಅಂತೇಳಿ ನಾವು ನೋಡ್ತೀವಿ. 1791 ಪೊಲೀಸ್ ಠಾಣೆಯನ್ನು ಸ್ಥಾಪನೆ ಮಾಡಿದ. ಪ್ರತಿ 20 ಮೈಲಿಗೆ ಒಂದು ಪೊಲೀಸ್ ಠಾಣೆ ಇರಬೇಕು. ದರೋಗ ಎಂಬ ಅಧಿಕಾರಿಯಾಗಿ ಪೊಲೀಸ್ ಅಧಿಕಾರಿಯಲ್ಲಿ ನೇಮಕಗೊಂಡಿರಬೇಕಂತ ಹೇಳ್ತಾನೆ. ಅದಾದ ನಂತರ 1793ರಲ್ಲಿ ಬಹಳ ಒಂದು ಮಹತ್ವದ ಘಟನೆಯನ್ನು ಈತ ಪರಿಚಯ ಮಾಡಿಕೊಡ್ತಾನೆ. ಭಾರತಕ್ಕೆ ಒಂದು ಮಹತ್ವದ ವಿಷಯವನ್ನು ಪರಿಚಯ ಮಾಡಿಕೊಡ್ತಾನೆ. 1793ರಲ್ಲಿ ಏನಂತ ಹೇಳಾಗ್ತದೆ, ಈತ ಭಾರತಕ್ಕೆ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿ ಕೊಡ್ತಾನೆ. ಯಾವ ಪರೀಕ್ಷೆನ? ಸಿವಿಲ್ ಸರ್ವಿಸ್ ಅಂತ ಕರಿತೀವಿ. ಈ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಬಗ್ಗೆ ಮೊದಲ ಬಾರಿಗೆ ಪರಿಚಯಿಸಿಕೊಟ್ಟ. 1793ರಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಬಗ್ಗೆ ಭಾರತಕ್ಕೆ ಪರಿಚಯಿಸಿದ. ಯಾವುದಕ್ಕೆ ಪರಿಚಯಿಸಿದ? ಭಾರತಕ್ಕೆ ಪರಿಚಯಿಸಿದ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಭಾರತಕ್ಕೆ ಸಿವಿಲ್ ಸರ್ವಿಸ್ ಪರೀಕ್ಷೆನ ಪರಿಚಯಿಸಿದ ಅಂತಂದಾಗ, ಸಿವಿಲ್ ಅಂದರೆ ನಾಗರಿಕ ಸೇವಾ ಪರೀಕ್ಷೆ, ನೀವು ಬರಿತೀರಲ್ಲ UPSC ಪರೀಕ್ಷೆ, ಆ ರೀತಿ ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಹೇಳ್ತೀವಿ. ಹಾಗಾಗಿ ಭಾರತಕ್ಕೆ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿದ್ರಿಂದ ಭಾರತದ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಈತನನ್ನು ಏನಂತ ಕರಿತೀವಿ ಅಂದ್ರೆ, ಭಾರತದ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಪಿತಾಮಹ ಅಂತೇಳಿ ಈತನನ್ನು ನಾವು ಕರಿತೀವಿ. ಪಿತಾಮಹ ಅಂತೇಳಿ ಈತನನ್ನು ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಇದಿಷ್ಟು ಕೂಡ ನಾವಲ್ಲಿ ನೋಡ್ತೀವಿ. ಸುಮಾರು ಬಾರಿ ಪ್ರಶ್ನೆ ಆಗಿದೆ. ಭಾರತದ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಲಾರ್ಡ್ ಕಾರ್ನ್ವಾಲಿಸ್ನನ್ನು ನಾವು ಕರಿತಾ ಹೋಗ್ತೀವಿ. ಯಾವಾಗ ಪರಿಚಯ ಮಾಡ್ತಾನೆ? 1793ರಲ್ಲಿ ಭಾರತಕ್ಕೆ ಒಂದು ನಾಗರಿಕ ಸೇವಾ ಪರೀಕ್ಷೆ, ಉನ್ನತ ಮಟ್ಟದ ಹುದ್ದೆಗಳನ್ನು ನಾಗರಿಕ ಸೇವಾ ಪರೀಕ್ಷೆಯನ್ನು ಈತ ಪರಿಚಯಿಸಿ ಮಾಡಿಕೊಟ್ಟ ಅಂಥೇಳಿ ನಾವು ನೋಡ್ತೀವಿ. ಇದಷ್ಟೇ ಅಲ್ಲದ ಭಾರತದಲ್ಲಿ ಕೆಲವೊಂದಿಷ್ಟು ಸಂಪ್ರದಾಯ ಸೈನ್ಯವನ್ನು ತೆಗೆದುಹಾಕಿ, ಯಾವುದನ್ನು? ಸಂಪ್ರದಾಯ ಸೈನ್ಯ ಪದ್ಧತಿ ತೆಗೆದುಹಾಕಿ ರದ್ದುಪಡಿಸಿ ಸಂಪ್ರದಾಯ ಸೈನ್ಯ ಪದ್ಧತಿ ರದ್ದುಪಡಿಸಿ ಆಧುನಿಕ ಪೊಲೀಸ್ ಪಡೆಯನ್ನು ರಚನೆ ಮಾಡ್ತಾನೆ. ಆಧುನಿಕ ಪೊಲೀಸ್ ಪಡೆಯನ್ನು ರಚಿಸಿದ ಅಂಥೇಳಿ ನಾವು ನೋಡ್ತೀವಿ. ಪೊಲೀಸ್ ಪಡೆ ರಚನೆ ಮಾಡಿದಂಥೇಳಿ ನಾವು ನೋಡಲಾಗ್ತದೆ. ಹಾಗಾಗಿ ಕಾರ್ನ್ವಾಲಿಸ್ 1786ರಲ್ಲಿ ಈತ ಕಾಲಾವಧಿ ನೋಡ್ತೀವಿ. 93ರವರೆಗೆ ಸಂಪ್ರದಾಯ ಸೈನ್ಯ ಪದ್ಧತಿ ರದ್ದುಪಡಿಸಿ ಆಧುನಿಕ ಸೈನ್ಯ ಪಡೆಯನ್ನು, ಪೊಲೀಸ್ ಪಡೆಯನ್ನು ಪ್ರಾರಂಭಿಸಿದ ಅಂಥೇಳಿ. ಇನ್ನೊಂದು ವಿಶೇಷ, ಇವನ ಅವಧಿಯಲ್ಲಿ ಏನಾಗ್ತದೆ ಅಂದಾಗ, ಇವನ ಅವಧಿಯಲ್ಲಿ ಸುಮಾರು ಅಂಶಗಳನ್ನು ನಾವು ಮತ್ತೆ ಮೆಲುಕು ಹಾಕ್ತಾ ಹೋಗ್ತೀವಿ. ಏನಪ್ಪ ಅಂದಾಗ,
1793ರಲ್ಲಿ ಒಂದು ಕೋಡ್ ಬರ್ತದೆ. ಏನು ಕೋಡ್ ಬರ್ತದೆ ಅಂದಾಗ ಕಾರ್ನ್ವಾಲಿಸ್ ಕೋಡ್ ಅಂತೇಳಿ ಕಾರ್ನ್ವಾಲಿಸ್ ಕೋಡನ್ನು ಜಾರಿಗೆ ತರಲಾಯಿತು. ಸುಮಾರು ಬಾರಿ ಪ್ರಶ್ನೆ ಆಗದ ಕಾರ್ನ್ವಾಲಿಸ್ ಕೋಡ್ ಯಾವಾಗ ಜಾರಿಗೆ ಬಂತು ಅಂತ ಪ್ರಶ್ನೆ ಮಾಡ್ಯಾನ. ಕಾರ್ನ್ವಾಲಿಸ್ ಕೋಡ್ 1793ರಲ್ಲಿ ಜಾರಿಗೆ ಬರ್ತದೆ. ಯಾವಾಗ ಸಿವಿಲ್ ಸರ್ವಿಸ್ ಪರೀಕ್ಷೆನ ಪರಿಚಯಿಸ್ತಾನೋ ಅದೇ ವರ್ಷ 1793ರಲ್ಲಿ ಕಾರ್ನ್ವಾಲಿಸ್ ಕೋಡ್ ಕೂಡ ಪರಿಚಯ ಆಯಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಏನು ಕಾರ್ನ್ವಾಲಿಸ್ ಕೋಡ್ ಪರಿಚಯ ಅಂತಂದಾಗ ಇಲ್ಲಿ ಸಂಪೂರ್ಣವಾಗಿ ಕಾರ್ನ್ವಾಲಿಸ್ ಕೋಡ್ ಪರಿಚಯ ಅಂದಾಗ ಈ ವ್ಯಕ್ತಿ ಕೆಲವೊಂದಿಷ್ಟು ಏನಂತ ಹೇಳ್ತಾನೆ, ಕಾರ್ಯಾಂಗವನ್ನು ಯಾವುದನ್ನು ಈ ಕಾರ್ಯಾಂಗವನ್ನು ನ್ಯಾಯಾಂಗದಿಂದ ಬೇರ್ಪಡಿಸಬೇಕಂತೇಳಿ ಹೇಳ್ತಾನೆ. ನ್ಯಾಯಾಂಗದಿಂದ ಬೇರ್ಪಡಿಸಬೇಕಾಗಿ ಹೇಳ್ತಾನೆ. ನ್ಯಾಯಾಂಗದಿಂದ ಬೇರ್ಪಡಿಸಬೇಕು ಅಂಥೇಳಿ ಈತನ ಬಗ್ಗೆ ಹೇಳ್ತಾನೆ. ಕಾರ್ಯಾಂಗವನ್ನು ನ್ಯಾಯಾಂಗದಿಂದ ಬೇರ್ಪಡಿಸಬೇಕಂತೇಳಿ ಈತ ಹೇಳ್ತಾನಂತೇಳಿ ನಾನು ನೋಡ್ತಾ ಹೋಗ್ತೀವಿ. ಏನು ಹಿಂಗೆ ಅಂದ್ರೆ ಅಂತಂದಾಗ ಕಾರ್ಯಾಂಗ ಸರ ನ್ಯಾಯಾಂಗ ಸರ ಇದನ್ಯಾಕೆ ಬೇರ್ಪಡಿಸಬೇಕಂತಂದಾಗ ಇಲ್ಲಿ ಒಂದು ನೋಡ್ರಿ, ಕಾರ್ಯಾಂಗದ ಕೆಲಸವೇನ ಶಾಸನಗಳನ್ನು ಕಾರ್ಯರೂಪಕ್ಕೆ ತರುವುದು. ಶಾಸಕಾಂಗದ ಕೆಲಸ ಶಾಸನಗಳನ್ನು ಶಾಸನಬದ್ಧವಾಗಿ ಹೊರಡಿಸಿದ ಶಾಸನಗಳನ್ನು ಕಾರ್ಯರೂಪಕ್ಕೆ ತರುವುದು ಕಾರ್ಯಾಂಗದ ಕೆಲಸ. ಕಾರ್ಯರೂಪಕ್ಕೆ ತಂದಂಥ ಕಾರ್ಯಗಳು ವ್ಯವಸ್ಥಿತವಾಗಿ ಕೆಲಸ ಮಾಡಕತ್ತವಿಲ್ಲ ಅಂತ ನೋಡ್ಕೊಳ್ಳೋದು ಯಾವುದರ ಕೆಲಸ? ನ್ಯಾಯಾಂಗದ ಕೆಲಸ. ಹಾಗಾಗಿ ಕಾರ್ಯಾಂಗವು ಒಂದು ಏನಪ್ಪ ಅಂತ ಹೇಳ್ತೀವಿ, ಸಾರ್ವಜನಿಕ ಸರ್ವರು ಒಪ್ಪಿಕೊಳ್ಳುವಂಥ ಕೆಲಸಗಳು ಆಗಿರಬೇಕು. ಅದು ಕೇವಲ ವೈಯಕ್ತಿಕ ಅಥವಾ ಈ ಒಂದು ಸಾರ್ವಜನಿಕರಿಗೆ ಏನಾಗಿರಬಾರ್ದವ ತೊಡಕನ್ನು ಉಂಟು ಮಾಡಬಾರ್ದು. ಹಾಗಾಗಿ ಈ ಕಾರ್ಯಾಂಗ ಮತ್ತು ನ್ಯಾಯಾಂಗ ಒಂದೇ ಇದ್ರೆ ಇಲ್ಲೇನಾಗ್ತಾವಂದಾಗ ತನಗೆ ಸ್ವಹಿತಾಸಕ್ತಿಗೆ ಅನುಗುಣವಾಗಿ ಕಾರ್ಯಾಂಗಗಳು ಅನುಗುಣವಾಗ್ತವೆ. ಅದನ್ನು ಇಲ್ಲಿ ನ್ಯಾಯಾಂಗ ಕೂಡ ಪ್ರಶ್ನಿಸೋದು ಇದಾಗ್ತದೆ. ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಒಂದೇ ಇದ್ದರೆ ಅಲ್ಲಿ ಎಫೆಕ್ಟಿವ್ ಆಗಿ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸಂಗಿಲ್ಲ ಅಂತ ಹೇಳ್ತಾನೆ. ಯಾಕಂದಾಗ ಈ ಕಾರ್ಯಾಂಗದ ಮುಖ್ಯಸ್ಥ ಮತ್ತು ನ್ಯಾಯಾಂಗದ ಮುಖ್ಯಸ್ಥ ಒಬ್ಬನೇ ಆದಾಗ ತನಗೆ ಬೇಕಾದ ಕಾರ್ಯಾಂಗದ ಕಾನೂನುಗಳನ್ನು ಜಾರಿಗೆ ತರ್ತಾನೆ. ಅದರ ಜೊತೆಗೆ ಆ ಕಾರ್ಯಾಂಗದ ಕಾನೂನುಗಳು ಜನರಿಗೆ ಸರಿನೋ ತಪ್ಪು ಅದರ ಸೆಕೆಂಡರಿ, ಬಟ್ ತನಗೆ ಒಪ್ಪುವ ತನ್ನ ಉದ್ದೇಶಗಳ ಈಡೇರಿಕೆಗಾಗಿ ಈ ಕಾನೂನುಗಳನ್ನು ಜಾರಿಗೆ ತರ್ತಾನೆ. ಆದರೆ ಇಲ್ಲಿ ಯಾರಿಗೆ ಪ್ರಶ್ನಿಸುವ ಹಕ್ಕು ಇರಂಗಿಲ್ಲ ಅಂತ ಹೇಳಾಗ್ತದೆ? ನ್ಯಾಯಾಂಗಕ್ಕೆ ಹಕ್ಕಿರಂಗಿಲ್ಲ. ಯಾಕಂದ್ರೆ ಕಾರ್ಯಾಂಗನೂ ಅವನೇ ಆಗಿರ್ತಾನೆ, ನ್ಯಾಯಾಂಗನೂ ಅವನೇ ಆಗಿರೋದ್ರಿಂದ ಪ್ರಶ್ನಿಸುವ ಹಕ್ಕು ಬರಂಗಿಲ್ಲ. ಯಾವ ಕಾಯ್ದೆನ ಜಾರಿಗೆ ತಂದಿರ್ತಾನಲ್ಲ ಅದೇ ಇಂಪ್ಲಿಮೆಂಟ್ ಆಗ್ತಾ ಹೋಗ್ತದೆ, ಮುಂದುವರಿತಾ ಹೋಗ್ತದೆ. ಹಾಗಾಗಿ ಇವೆರಡೂ ಒಂದಿದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಇವೆರಡೂ ಕಾರ್ಯವನ್ನು ನಿರ್ವಹಿಸಂಗಿಲ್ಲ. ಇವೆರಡೂ ಬೇರೆ ಬೇರೆ ಆದ್ರೆ ಇದು ಏನೇ ಕಾರ್ಯವನ್ನು ಮಾಡಿದರೂ ಕೂಡ ಯಾವುದು ಪ್ರಶ್ನಿಸ್ತದೆ ಅಂತ ಹೇಳಾಗ್ತದೆ? ನ್ಯಾಯಾಂಗ ಪ್ರಶ್ನಿಸ್ತದೆ. ಹಾಗಾಗಿ ಕಾರ್ಯಾಂಗವನ್ನು ಯಾವುದರಿಂದ? ನ್ಯಾಯಾಂಗದಿಂದ ಬೇರ್ಪಡಿಸಬೇಕಂತೇಳಿ ಒಂದು ಕಾರ್ನ್ವಾಲಿಸ್ ಕೋಡನ್ನು ಜಾರಿಗೆ ತಂದ. ಇದಷ್ಟೇ ಅಲ್ಲದ ಮತ್ತೇನಂತ ಹೇಳಾಗ್ತದೆ? ಮುರ್ಷಿದಾಬಾದ್ ಪಾಟ್ನಾ ಢಾಕಾ ಮುಂತಾದ ಪ್ರದೇಶಗಳಲ್ಲಿ ಏನಪ್ಪ ಅಂದಾಗ ಸಂಚಾರಿ ನ್ಯಾಯಾಲಯವನ್ನು, ಸಂಚಾರಿ ಅಂತ ಕರಿತೀವಿ, ಈ ಸಂಚಾರಿ ನ್ಯಾಯಾಲಯವನ್ನು ಸ್ಥಾಪಿಸಿದ ಅಂಥೇಳಿ ನಾವು ನೋಡ್ತೀವಿ. ಏನು ಸಂಚಾರಿ ನ್ಯಾಯಾಲಯ ಅಂತಂದಾಗ ಯಾರ ಬಗ್ಗೆ ಅಂತ ಹೇಳಾಗ್ತದೆ? ಲಾರ್ಡ್ ಕಾರ್ನ್ವಾಲಿಸನ ಬಗ್ಗೆ ನಾವು ನೋಡ್ತಾ ಇದ್ವಿ. ಅಲ್ಲಿ ಕೂಡ ಒಂದು ಪ್ರಮುಖವಾಗಿ ಏನು ಜಾರಿಗೆ ತಂದ ಅಂದ್ರೆ ಸಂಚಾರಿ ನ್ಯಾಯಾಲಯ ವ್ಯವಸ್ಥೆನ ಜಾರಿಗೆ ತಂದಿದ್ದ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಯಾವ್ದ್ರ ಸಲುವಾಗಿ ಅಂತಂದಾಗ ಆತ ಒಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ನ್ಯಾಯ ಬಗೆಹರಿಸಲು ಆ ಪದ್ಧತಿಯನ್ನು ಜಾರಿಗೆ ತಂದು ಅದನ್ನು ರೂಢಿಗತ ಮಾಡಿಸ್ತೀವಿ ಕಾರ್ನ್ವಾಲಿಸ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕೋಡನ್ನು ಕಾರ್ನ್ವಾಲಿಸ್ ರಚನೆ ಮಾಡಿದಂಥ ಈ ಕೋಡ್ ಯಾವುದಂತ ಕರಿತೀವಿ ಅಂದಾಗ ಕಾರ್ನ್ವಾಲಿಸನ ಕೋಡನ್ನು ಭಾರತದಲ್ಲಿ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯ ಉಕ್ಕಿನ ಕವಚ ಅಂತೇಳಿ ಯಾವುದನ್ನು ಕರಿತೀವಿ ಅಂತ ಹೇಳಾಗ್ತದೆ? ಕಾರ್ನ್ವಾಲಿಸನ ಕೋಡನ್ನು ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಇದಿಷ್ಟು ನಾವು ಈತನ ಬಗ್ಗೆ, ನಾವು ಕಾರ್ನ್ವಾಲಿಸನ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸುಮಾರು ಅಂಶಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಇನ್ನು ವಿಶೇಷವಾಗಿ ಇನ್ನೊಂದು ಕೂಡ ಈತ ಕಾರ್ನ್ವಾಲಿಸ್ ಏನಪ್ಪ ಅಂದಾಗ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕೂಡ ಭಾಗಿಯಾಗಿದ್ದ. ನಿಮ್ಗೆ ಹೇಳಿದ್ದೆ ನಾನು, 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ
ಏನು ಬಂದಾಗ ಬೆಂಗಳೂರನ್ನು ವಶಪಡಿಸಿಕೊಂಡ. ಅದ್ರ ಜೊತೆಗೆ ಶ್ರೀರಂಗಪಟ್ಟಣ ಮೇಲೆ ದಾಳಿ ಇಟ್ಟು ಅದನ್ನು ಕೂಡ 1792ರಲ್ಲಿ ವಶಪಡಿಸಿಕೊಂಡು. ಎಷ್ಟರಲ್ಲಿ ನಡೆದಿರ್ತದ? 1792ರಲ್ಲಿ. ಹೌದಾ? ಇದೇ ಇವನ ಕಾಲಾವಧಿಯಲ್ಲ, 93ರಲ್ಲಿ ನಡೀತದೆ. 92ರಲ್ಲಿ ಅಸಹಾಯಕನಾದ ಟಿಪ್ಪುವಿನ ಜೊತೆಗೆ ಶ್ರೀರಂಗಪಟ್ಟಣ ಒಪ್ಪಂದ ಕೂಡ ಮಾಡ್ಕೊಂಡು ಅಂತೇಳಿ ನಾವು ಹಿಂದಿನ ಒಂದು ತರಗತಿಯಲ್ಲಿ ವೀಕ್ಷಣೆಯನ್ನು ಮಾಡಿದ್ವಿ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಎಸ್, ಇದಿಷ್ಟು ನಾವಲ್ಲಿ ನೋಡ್ತೀವಿ ಸ್ನೇಹಿತರೆ. ಇನ್ನು ಇದರ ನಂತರ ಮತ್ತೆ ಕೆಲವೊಂದಿಷ್ಟು ಗವರ್ನರ್ ಜನರಲ್ಗಳು ಬರ್ತಾರೆ, ಅವರನ್ನು ನಾವು ನೋಡ್ತಾ ಹೋಗೋಣ. ಹಾಗಾಗಿ ಆ ವ್ಯಕ್ತಿ ಯಾರಪ್ಪ ಅಂತಂದಾಗ ನಿಮ್ಗೆ ಗೊತ್ತದ, ಯಾರಂತ ಹೇಳ್ತೀವಿ? ಲಾರ್ಡ್ ಕಾರ್ನ್ವಾಲಿಸ್ ಈ ವ್ಯಕ್ತಿ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಎಸ್, ಇದರ ನಂತರ ಇದರ ಮುಂದುವರೆದಾಗಿ ಮತ್ತೆ ಯಾರು ಬರ್ತಾರಂತ ಹೇಳ್ತೀವಿ? ಲಾರ್ಡ್ ಕಾರ್ನ್ವಾಲಿಸ್ ನಂತರ ಅಧಿಕಾರಕ್ಕೆ ಬಂದವ ಮತ್ತೋರ್ವ ಗವರ್ನರ್ ಜನರಲ್ ಯಾರಂತ ಹೇಳ್ತೀವಿ? ಸರ್ ಜಾನ್ ಶೋರ್ ಅಂತ ನಾವು ಕರಿತೀವಿ. ಹಾಗೆ ಇವನ ಕಾಲಾವಧಿ 1793ರಿಂದ 1798 ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ 97ರಿಂದ 98 ಏನು ವಿಶೇಷ ಅಂದಾಗ, ಈತ ಅಧಿಕಾರಕ್ಕೆ ಬಂದಾಗ 1795 ಮತ್ತು 96ರಲ್ಲಿ ಏನಂತ ಹೇಳಾಗ್ತದೆ? ದೇಶೀಯ ರಾಜರ ರಾಜಕೀಯದಲ್ಲಿ ಒಂದು ತಟಸ್ಥ ಧೋರಣೆಯನ್ನು ತೋರ್ತಾನೆ. 5 ಮತ್ತು 6ರಲ್ಲಿ ದೇಶೀಯ ರಾಜರ ರಾಜಕೀಯದಲ್ಲಿ ತಟಸ್ಥ ಧೋರಣೆಯನ್ನು ತೋರಿದೆ. ಏನು ತಟಸ್ಥ ಧೋರಣೆ ಅಂದರೆ, ಯಾವುದೇ ರೀತಿ ನಾನು ರಾಜರ ಆಡಳಿತದಲ್ಲಿ ಭಾಗಿಯಾಗಬಾರ್ದು, ಅವ್ರ ಪೂರ್ತಿಯಲ್ಲಿ ಅವರ ಆಡಳಿತವನ್ನು ಬಿಟ್ಬಿಡೋಣ ಅಂತೇಳಿ ತನ್ನಷ್ಟಕ್ಕೆ ತಾನು ಉಳಿದಂಥ ವ್ಯಕ್ತಿ ಸರ್ ಜಾನ್ ಶೋರ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈತ 1795ರಲ್ಲಿ ನಡೆದಂಥ ಬಂಗಾಳದಲ್ಲಿ ಅಧಿಕಾರಕ್ಕಾಗಿ ನಡೆದ ಏನಪ್ಪ ಅಂದಾಗ ಬಂಗಾಳದಲ್ಲಿ ಅಧಿಕಾರಕ್ಕಾಗಿ ನಡೆದಂಥ ಯುರೋಪ್ ಅಧಿಕಾರಿಗಳ ಆಂತರಿಕ ಕಲಹ ಅಥವಾ ಜಗಳವನ್ನು ನಿಯಂತ್ರಿಸಲು ಯಾರು ಸಂಪೂರ್ಣ ವೈಫಲ್ಯತೆ ಹೊಂದಾರಂದ್ರೆ ಸರ್ ಜಾನ್ ಶೋರ್ ವೈಫಲ್ಯತೆಯನ್ನು ವೈಫಲ್ಯತೆ ಹೊಂದಿದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ವೈಫಲ್ಯತೆ ಹೊಂದಿದ ನಂತರ ಪುನಃ ಈ ಸರ್ ಜಾನ್ ಶೋರ್ನನ್ನು ವಾಪಸ್ಸು ಎಲ್ಲಿಗೆ ಕರೆಸ್ಕೊಳ್ತಾರೆ ಅಂತ ಹೇಳಾಗ್ತದೆ? ಪುನಃ ಇಂಗ್ಲೆಂಡ್ ದೇಶಕ್ಕೆ ಈತನನ್ನು ಕರೆಸ್ಕೊಂಡು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಎಸ್, ಇದಿಷ್ಟು ಜಾನ್ ಶೋರ್ನ ಬಗ್ಗೆ. ಇನ್ನು ಲಾರ್ಡ್ ವೆಲ್ಲಸ್ಲಿಯ ಬಗ್ಗೆ ನಾವು ನೋಡೋಣ. ಈ ಲಾರ್ಡ್ ವೆಲ್ಲಸ್ಲಿ ಯಾರಂತ ಹೇಳ್ತೀವಿ? ಇವನೇ ಲಾರ್ಡ್ ವೆಲ್ಲಸ್ಲಿ ಬಗ್ಗೆ ನಾವು ನೋಡ್ತೀವಿ. ಹಾಗಾಗಿ ನೋಡೋಕ್ಕೆ ಒಬ್ಬ ಭಾಳ ಕ್ಯೂಟ್ ಮನುಷ್ಯ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಅಂದ ಚಂದವಾಗಿದ್ದಂಥವ ಈ ಒಂದು ಲಾರ್ಡ್ ವೆಲ್ಲಸ್ಲಿ ಅಂದಚಂದವಾಗಿ ಇದ್ದ, ಜೊತೆಗೆ ಉತ್ತಮವಾದಂಥ ಬ್ರಿಟಿಷ್ ಆಡಳಿತಕ್ಕೆ ಭಾರತದಲ್ಲಿ ಭದ್ರತೆಯನ್ನು ಒದಗಿಸಿಕೊಟ್ಟಂಥ ವ್ಯಕ್ತಿ ಲಾರ್ಡ್ ವೆಲ್ಲಸ್ಲಿ. ಹಾಗಾಗಿ ಇವನ ಕಾಲಾವಧಿ 1798ರಿಂದ 1805 ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಏನು ಈತನ ಬಗ್ಗೆ ನಾವು ನೋಡ್ತಾ ಹೋದಾಗ, ಇಲ್ಲಿ ಈತ ಅಧಿಕಾರಕ್ಕೆ ಬಂದಾಗ ಮೊಟ್ಟ ಮೊದಲ ಬಾರಿಗೆ 1798ರಲ್ಲಿ ಯಾವ ಪದ್ಧತಿಯನ್ನು ಜಾರಿಗೆ ತಂದ? ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಅಂಥೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಈ ಪದ್ಧತಿಯನ್ನು ಅಳವಡಿಸಿಕೊಂಡಂಥ ಏನಪ್ಪ ಅಂದಾಗ, ಈ ಪದ್ಧತಿಯನ್ನು ಅಳವಡಿಸಿಕೊಂಡಂಥ ಮೊದಲ ಒಬ್ಬ ಮೊದಲ ಒಬ್ಬ ಭಾರತೀಯ ವ್ಯಕ್ತಿ ಯಾರಂತ ಹೇಳ್ತೀವಿ? ಹೈದರಾಬಾದಿನ ನಿಜಾಮ ಅಂತೇಳಿ. ಒಂದು ನಿಮಿಷ, ಇದಕ್ಕೂ ಹಿಂಗೆ ಆಗ್ತಿಲ್ಲ, ಏನಿಲ್ಲಲ್ಲ. ಎಸ್, ಹಾಗಾದ್ರೆ ಹೈದರಾಬಾದಿನ ನಿಜಾಮ್ ಅಲಿ ಖಾನ್ ಏನಂತ ಹೇಳಾಗ್ತದೆ? 1798ರಲ್ಲಿ ಮೊದಲ ಬಾರಿಗೆ ಒಂದು ಬ್ರಿಟಿಷ್ ಸಹಾಯ ಸೈನ್ಯ ಪದ್ಧತಿಗೆ ಒಳಪಟ್ಟ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಮೈಸೂರಿನ ಒಡೆಯರು ಕೂಡ ಬ್ರಿಟಿಷ್ ಸಹಾಯ ಸೈನ್ಯ ಪದ್ಧತಿಗೆ ಒಳಪಟ್ಟಿದ್ರು. ಯಾವಾಗ ಒಳಪಟ್ಟಿದ್ರು ಅಂತಂದಾಗ, ಬ್ರಿಟಿಷ್ ಸಹಾಯ ಸೈನ್ಯ ಪದ್ಧತಿಗೆ ಮೈಸೂರಿನ ಒಡೆಯರು 1799ರಲ್ಲಿ ಒಳಪಟ್ಟಿದ್ರು. ಹಾಗಾದರೆ ಯಾವ ಮೈಸೂರಿನ ಅಧಿಕಾರಿ ಇದಕ್ಕೆ ಒಳಪಟ್ಟ ಅಂದಾಗ, ಒಡೆಯ 3ನೇ ಕೃಷ್ಣರಾಜ ಒಡೆಯರ್ ಅಥವಾ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಈ ಒಂದು ಮೈಸೂರಿನ ಏನಂತ ಹೇಳಾಗ್ತದೆ ಒಡೆಯರ ಸಹಾಯ ಸೈನ್ಯ ಪದ್ಧತಿ 1799ರಲ್ಲಿ 3ನೇ ಕೃಷ್ಣರಾಜ್ ಬ್ರಿಟಿಷರ ಅಧೀನಕ್ಕೆ ಈ ಪದ್ಧತಿಗೆ ಒಳಪಟ್ಟ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಎಸ್, ಇದಾದ ನಂತರ ಪುನಃ ಏನಾಗ್ತದೆ, ಇದಷ್ಟೇ ಅಲ್ಲದ ತಂಜಾವೂರಿನ ಧರ್ಮರಾಜ ಅಂತ ಕರಿತೀವಿ. ತಂಜಾವೂರಿನ ಧರ್ಮರಾಜ ಕೂಡ 1799ರಲ್ಲಿ ಬ್ರಿಟಿಷ್ ಸಹಾಯ ಸೈನ್ಯ ಪದ್ಧತಿಗೆ ಒಳಪಟ್ಟ. ಅದರ ಜೊತೆಗೆ ಇಲ್ಲಿ ತಂಜಾವೂರಿನ ಧರ್ಮರಾಜ ಅಂತಂದಾಗ ನಿಮಗೆ ಒಂದು ನಾನು ಹೇಳಿದ್ದೆ, ಯಾರ ಬಗ್ಗೆ ಹೇಳಬೇಕಾದಾಗ ಅಂದಾಗ, ಟಿಪ್ಪು ಸುಲ್ತಾನನ ಮೈಸೂರು ಯುದ್ಧಗಳು ನಡೀತಿರ್ಬೇಕಾದಾಗ ಅಲ್ಲಿ ತಂಜಾವೂರಿನ ಈ ಒಂದು ತಮಿಳುನಾಡಿನ ತಂಜಾವೂರಿನ ಧರ್ಮರಾಜ ಟಿಪ್ಪುವಿನ ಪ್ರದೇಶವನ್ನು ಆಕ್ರಮಿಸಿ
ಕೋಟೆಯನ್ನು ಕಟ್ಟಲು ಮುಂದಾಗಿದ್ದ ಅಂಥೇಳಿ ನಾವು ನೋಡ್ತಾ ಹೋಗಿದ್ವಿ. ಹಾಗಾದರೆ ಕೋಟೆಯನ್ನು ಕಟ್ಟಲು ಮುಂದಾದಂಥ ಸಂದರ್ಭದಲ್ಲಿ ಅಲ್ಲೇನಾಗ್ತದೆ, ಸಂಪೂರ್ಣವಾಗಿ ಏನಂತ ಹೇಳ್ತೀವಿ, ಆ ಒಂದು ಟಿಪ್ಪು ತಂಜಾವೂರಿನ ಧರ್ಮರಾಜ ಮತ್ತು ಯಾರನ್ನಂತೇಳಾಗ್ತದೆ, ಧರ್ಮರಾಜ ಮತ್ತು ಧರ್ಮರಾಜ ಮತ್ತು ಬ್ರಿಟಿಷ್ ಅಧಿಕಾರಿಯಾದ ಮೇಡಸ್ ಅಂತ ಕರಿತೀವಿ. ಈ ಮೇಡಸ್ನನ್ನು ಸಂಪೂರ್ಣವಾಗಿ ಟಿಪ್ಪು ಸುಲ್ತಾನ್ ಹಿಮ್ಮೆಟ್ಟಿಸಿದ ಅಂತೇಳಿ ನಾವು ಡಿಸ್ಕಷನ್ ಮಾಡಿದ್ವಿ. 1799ರಲ್ಲಿ ಧರ್ಮರಾಜು ಕೂಡ ಬ್ರಿಟಿಷ್ ಸಹಾಯ ಸೈನ್ಯ ಪದ್ಧತಿಗೆ ಒಳಪಟ್ಟಿದ್ದ ಅಂತ ಹೇಳಾಗ್ತದೆ. ಮರಾಠರ 2ನೇ ಬಾಜಿರಾವ್ ಕೂಡ 1802ರಲ್ಲಿ ಬೆಸ್ಸಿನ್ ಒಪ್ಪಂದದ ಮೂಲಕ, ಯಾವ ಒಪ್ಪಂದ ಮೂಲಕ, ಬೆಸ್ಸಿನ್ ಒಪ್ಪಂದದ ಮೂಲಕ ಈ ಪದ್ಧತಿಗೆ ಒಳಪಟ್ಟಿದ್ದ ಅಂಥೇಳಿ ನಾವು ನೋಡಲಾಗ್ತದೆ ಅಂತ ಹೇಳ್ತೀವಿ. ಹೌದಾ, ಈ ಬೆಸ್ಸಿನ್ ಒಪ್ಪಂದ ಕೂಡ ಯಾರ್ಯಾರ ಮಧ್ಯೆ ಆಗಿತ್ತು ಅಂತ ಕೂಡ ಹೇಳಿದೆ. 1802ರಲ್ಲಿ ಬೆಸ್ಸಿನ್ ಒಪ್ಪಂದ 2ನೇ ಬಾಜಿರಾವ್ ಮತ್ತು ಲಾರ್ಡ್ ವೆಲ್ಲಸ್ಲಿಯ ನಡುವೆ ನಡೆದಿತ್ತು. ಜೊತೆಗೆ ಅರ್ಥರ್ ವೆಲ್ಲಸ್ಲಿಯ ಸೇನೆಯ ನೇತೃತ್ವದಲ್ಲಿ 2ನೇ ಬಾಜಿರಾವ್ನನ್ನು ಪುನಃ ಪುಣೆಯ ಪೇಶ್ವೆಯನ್ನಾಗಿ ಮಾಡಲಾಯಿತು ಅಂತ ಕೂಡ ನಾನು ನಿಮಗೆ ಜ್ಞಾಪಕ ತಂದಿದ್ದೆ ಸ್ನೇಹಿತರೆ. ಇದಾದ ನಂತರ ಪುನಃ ಏನಾಗ್ತದೆ ಅಂತ ಹೇಳಾಗ್ತದೆ, ಈತನನ್ನು ಭಾರತದಲ್ಲಿ ಬ್ರಿಟಿಷ್, ಯಾಕಂದರೆ ಸಂಪೂರ್ಣವಾಗಿ ಭಾರತದಲ್ಲಿ ಒಂದು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಸ್ಥಿಭಾರದ ಹಾಕಿದ ಕೀರ್ತಿ ಯಾರಿಗೆ ಸಲ್ತದೆ, ಲಾರ್ಡ್ ವೆಲ್ಲಸ್ಲಿಗೆ, ಈತನಿಗೆ ಸಲ್ತದ, ಲಾರ್ಡ್ ವೆಲ್ಲಸ್ಲಿಗೆ ಸಲ್ತದ. ಹಾಗಾಗಿ ಈತನನ್ನು ಭಾರತದ ಬ್ರಿಟಿಷ್ ಸಾಮ್ರಾಜ್ಯದ ಏನಂತ ಹೇಳ್ಬೋದು, ಭಾರತದ ಬ್ರಿಟಿಷ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತೇಳಿ ಯಾರನ್ನು ಕರೆಯಲಾಗ್ತದೆ, ಲಾರ್ಡ್ ವೆಲ್ಲಸ್ಲಿಯನ್ನು ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಲಾರ್ಡ್ ವೆಲ್ಲಸ್ಲಿಯನ್ನು ನಾವು ಕರಿತೀವಿ. ಹಾಗಾಗಿ ಜೊತೆಗೆ ಅದೇ ಲಾರ್ಡ್ ವೆಲ್ಲಸ್ಲಿ ಏನು ಅಂತ ಹೇಳಾಗ್ತದೆ, ತನ್ನನ್ನು ತಾನು ಏನಂತ ಕರ್ಕೊಂಡಾನಂದ್ರೆ ಬಂಗಾಳದ ಹುಲಿ ಅಂತ ಕರ್ಕೊಂಡಾನೆ. ಬಂಗಾಳದ ಹುಲಿ ಕೇಳ್ಬೋದು, ಬಂಗಾಳದ ಹುಲಿ ಅಂತೇಳಿ ಯಾರನ್ನು ಕರೀಲಾಗ್ತದೆ ಅಂತ ಕೇಳಿದಾಗ ನಾವು ಯಾರನ್ನು ಕರಿತೀವಿ, ಲಾರ್ಡ್ ವೆಲ್ಲಸ್ಲಿಯನ್ನು ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಇದಿಷ್ಟು ಲಾರ್ಡ್ ವೆಲ್ಲಸ್ಲಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದಾದ ನಂತರ ಪುನಃ ಲಾರ್ಡ್ ವೆಲ್ಲಸ್ಲಿಯ ನಂತರ ಯಾರು ಬರ್ತಾರೆ, ಇನ್ನೂ ಕೆಲವೊಂದಿಷ್ಟು ವ್ಯಕ್ತಿಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ಯಾರಂತ ಹೇಳ್ತೀವಿ, ಸರ್ ಜಾರ್ಜ್ ಬಾರ್ಲೋ ಅಂತೇಳಿ ಯಾರಂತ ಕರೆಯಲಾಗ್ತದೆ, ಸರ್ ಜಾರ್ಜ್ ಬಾರ್ಲೋ ಬರ್ತಾನೆ. ಹಾಗಾದ್ರೆ ಈ ಸರ್ ಜಾರ್ಜ್ ಬಾರ್ಲೋನ ಕಾಲಾವಧಿ 1805ರಿಂದ 1807 ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. 1807ರ ಅವಧಿವರೆಗೆ ಈ ಜಾರ್ಜ್ ಬಾರ್ಲೋ ಬಂದ. ಈ ಜಾರ್ಜ್ ಬಾರ್ಲೋನ ಕಾಲಾವಧಿಯಲ್ಲಿ 1806ರಲ್ಲಿ ಏನು ನಡೀತದೆ, ವೆಲ್ಲೂರು ಸಿಪಾಯಿ ದಂಗೆ ನಡೀತದೆ. ಯಾವ ಸಿಪಾಯಿ ದಂಗೆ, ವೆಲ್ಲೂರು ಸಿಪಾಯಿ ದಂಗೆ ನಡೀತದೆ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕಾಗಿ ನಡೀತಂದಾಗ ಇದು ಒಂದು ಧಾರ್ಮಿಕ ನೀತಿಯ ಉಲ್ಲಂಘನೆಗಾಗಿ ನಡೀತು. ಯಾವ ನೀತಿಯ, ಧಾರ್ಮಿಕ ನೀತಿಯ ಉಲ್ಲಂಘನೆಗಾಗಿ ಈ ಒಂದು ಸಿಪಾಯಿ ದಂಗೆ ನಡೀತದೆ. ಹಾಗಾಗಿ ಏನಪ್ಪ ಅಂದಾಗ ಬ್ರಿಟಿಷ್ ಸೈನ್ಯದಲ್ಲಿ, ಯಾವ ಸೈನ್ಯದಲ್ಲಿ, ಬ್ರಿಟಿಷ್ ಸೈನ್ಯದಲ್ಲಿ ಹಿಂದೂ ಸೈನಿಕರು ಇದ್ದರು, ಮುಸ್ಲಿಂ ಸೈನಿಕರು ಇದ್ದರು. ಧಾರ್ಮಿಕ ನೀತಿ ಅಂತಂದಾಗ ಇಲ್ಲಿ ನಾವು ಏನು ಹೇಳ್ಬೋದು ಅಂದ್ರೆ, ಬ್ರಿಟಿಷ್ ಮತ್ತು ಮುಸ್ಲಿಂ ಸೈನಿಕರು ಮೊದಲೇ ಒಂದು ಧರ್ಮ ಸಂಪ್ರದಾಯಕ್ಕೆ ಒಳಪಟ್ಟಿದ್ದವರು. ಹಾಗಾಗಿ ಈ ಒಂದು ಬ್ರಿಟಿಷ್ ಸೈನ್ಯ ಏನು ಹೇಳ್ತದಂದಾಗ, ಹಿಂದೂಗಳು ಏನನ್ನು ಇಡುವಂತಿಲ್ಲ, ತಿಲಕವನ್ನು ಇಡುವಂತಿಲ್ಲ. ಹಿಂದೂಗಳು ತಿಲಕವನ್ನು ಇಡುವಂತಿಲ್ಲ. ಅದರ ಜೊತೆಗೆ ಮುಸ್ಲಿಮರು ಏನು ಬಿಡುವಂತಿಲ್ಲ, ಗಡ್ಡವನ್ನು ಬಿಡುವಂತಿಲ್ಲ. ಇವೆರಡೂ ನೀತಿಯನ್ನು ಬ್ರಿಟಿಷರು ಧಾರ್ಮಿಕ ನೀತಿಯ ಉಲ್ಲಂಘನೆಯನ್ನು ಮಾಡ್ತಾರೆ. ತಮ್ಮ ಸೇನೆಯಲ್ಲಿ ಭಾರತೀಯ ಮತ್ತು ಮುಸ್ಲಿಂ ಸೈನಿಕರಿಗೆ ಈ ಒಂದು ನಿರ್ಬಂಧನೆಯನ್ನು ಹಾಕ್ತಾರೆ. ಆವಾಗ ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳಷ್ಟು ಅಪಾರವಾದಂಥ ನಂಬಿಕೆಯನ್ನು ಇಟ್ಟಂಥ ಈ ವ್ಯಕ್ತಿಗಳು ಅದರ ವಿರುದ್ಧವಾಗಿ ಸರ್ ಜಾರ್ಜ್ ಬಾರ್ಲೋ ನೇತೃತ್ವದಲ್ಲಿ ಅವನ ಅವಧಿಯಲ್ಲಿ ಏನಾಗ್ತದೆ, 1806ರಲ್ಲಿ ವೆಲ್ಲೂರು ಸಿಪಾಯಿ ದಂಗೆಯನ್ನು ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಮಾಡ್ರು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಇದಷ್ಟೇ ಅಲ್ಲದ ಇವನ ಅವಧಿಯಲ್ಲಿ 1803ರಿಂದ 1806ರ ಅವಧಿಯಲ್ಲಿ ಯಾವ ಒಂದು ಯುದ್ಧ ನಡೀತದೆ ಅಂದಾಗ 2ನೇ ಆಂಗ್ಲೋ ಮರಾಠ ಯುದ್ಧ ಕೂಡ ನಡೆದಿತ್ತು. ಹೌದಾ, ಕೊನೆಯದಾಗಿ ಜಾರ್ಜ್ ಬಾರ್ಲೋನ ಅವಧಿಯಲ್ಲಿ ಏನಾಗಿತ್ತಂದಾಗ, ಜಾರ್ಜ್ ಬಾರ್ಲೋನ ಅವಧಿಯಲ್ಲಿ ಈತನ ಅವಧಿಯಲ್ಲಿ ಒಂದು ನಿಮಗೆ ಹೇಳಿದ್ದು ನಾನು ಏನಂತ ಹೇಳ್ತೀವಿ, ಕೊನೆಯ ಬಾರಿಗೆ ರಾಜ್ಪುರ್ ಘಾಟ್ ಒಪ್ಪಂದದ ಮೂಲಕ ಎಷ್ಟು ಅಂತ ಹೇಳ್ತೀವಿ, 2ನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡಿತ್ತು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ 2ನೇ ಆಂಗ್ಲೋ ಮರಾಠ ಯುದ್ಧ ಕೂಡ ಯಾರ ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ತೀವಿ, ಕೊನೆಯದಾಗಿ ಜಾರ್ಜ್ ಬಾರ್ಲೋ. ಆರಂಭಿಕ ಹಂತದಲ್ಲಿ ಯಾರ ಇದ್ರು ಅಂತ ಹೇಳ್ತೀವಿ, ಲಾರ್ಡ್ ವೆಲ್ಲಸ್ಲಿ ಇದ್ದ ಅಂಥೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಜಾರ್ಜ್ ಬಾರ್ಲೋನ ನಂತರ ಅಧಿಕಾರಕ್ಕೆ ಬಂದವ ಯಾರಂತ ಹೇಳಾಗ್ತದೆ, ಲಾರ್ಡ್ 1ನೇ ಮಿಂಟೋ ಅಂತೇಳಿ ಯಾರಂತ ಹೇಳ್ತೀವಿ, ಲಾರ್ಡ್ 1ನೇ ಮಿಂಟೋ.
ಇವನ ಕಾಲಾವಧಿ 1807ರಿಂದ 1813. ಲಾರ್ಡ್ 1ನೇ ಮಿಂಟೋ ಏನಪ್ಪ ಅಂದಾಗ ಲಾರ್ಡ್ 1ನೇ ಮಿಂಟೋ ಅಂತಂದಾಗ ಇಲ್ಲಿ ನಾವೇನು ನೋಡ್ತೀವಿ ಅಂದಾಗ 1813ರಲ್ಲಿ 2ನೇ ಚಾರ್ಟರ್ ಕಾಯ್ದೆ ಜಾರಿಗೆ ಬರ್ತದೆ. ಈ ಕಾಯ್ದೆಯಡಿ ಭಾರತದಲ್ಲಿ ಶಿಕ್ಷಣಕ್ಕೆ 1,00,000 ಏನು ಮಾಡ್ಲಾಗ್ತದೆ, ಶಿಕ್ಷಣಕ್ಕೆ 1,00,000 ತೆಗೆದಿಡಲಾಗ್ತದೆ ಅಂಥೇಳಿ ನಾವು ನೋಡ್ಲಾಗ್ತದೆ. ಆದ್ರೆ ರಿಸರ್ವೇನೋ 1,00,000 ಮಾಡಿದರು, ಬಟ್ ಅದನ್ನು ಸುಮಾರು ವರ್ಷಗಳ ಕಾಲ ಹಾಗೆ ಉಳಿತದೆ. ಯಾಕೆ ಆ ಒಂದು ಕಾಯ್ದೆ ಅನೌನ್ಸ್ಮೆಂಟ್ ಮಾಡ್ತದೆ, ಭಾರತದಲ್ಲಿ ಶಿಕ್ಷಣವನ್ನು ಅಭಿವೃದ್ಧಿ ಮಾಡಿರಿ ಅಂತ ಹೇಳ್ತದೆ. ಆದರೆ ಈ ಅಭಿವೃದ್ಧಿ ಮಾಡೋದು ಸಲುವಾಗಿ ಆ ಒಂದು ಶಿಕ್ಷಣಕ್ಕೆ ಹಣವನ್ನು ಬಿಡುಗಡೆ ಮಾಡಲಾಗ್ತದೆ. ಯಾವ ಶಿಕ್ಷಣವನ್ನು ಭಾರತದಲ್ಲಿ ಕೊಡಬೇಕು ಅನ್ನೋದು ಮಾತ್ರ ಉಲ್ಲೇಖವನ್ನು ಮಾಡಿರಲಿಲ್ಲ. ಏನು ಭಾರತೀಯ ಶಿಕ್ಷಣವನ್ನು ಕೊಡಬೇಕೋ, ಏನು ಇಂಗ್ಲೀಷ್ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಉಲ್ಲೇಖ ಇರಲಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಏನಪ್ಪ ಅಂದಾಗ ಶಿಕ್ಷಣ ತಜ್ಞರು ಭಾರತೀಯ ಭಾಷೆಗಳಿಗೆ ಆ ಒಂದು ಹಣವನ್ನು ಯೂಸ್ ಮಾಡಿರಿ ಅಂತ ಹೇಳ್ತಾರೆ. ಮತ್ತು ಕೆಲವೊಂದಿಷ್ಟು ಇಂಗ್ಲೀಷ್ ತಜ್ಞರು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕಾಗಿ ಯೂಸ್ ಮಾಡಿರಿ ಅಂಥೇಳಿ ಆ ಒಂದು ತಾರತಮ್ಯ ಮನೋಭಾವನೆ ಮೂಡ್ತದೆ. ಮುಂದೆ ಎಲ್ಲಿಯವರೆಗೆ ಹೋಗ್ತದೆ, ಸುಮಾರು ವರ್ಷಗಳ ಕಾಲ, ಸುಮಾರು ಎಲ್ಲಿಯವರೆಗೆ ಅಂತಂದ್ರೆ 1835 ಅವಧಿಯವರೆಗೆ ಹೋಗ್ತದೆ ಸುಮಾರು. ನೋಡ್ರಿ ಅಲ್ಲಿ